ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಸೂಪರ್ ಆಗಿದ್ದೀನಿ. ಇವತ್ತು ಗುರುವಾರ, ಇವತ್ತು ಅಮಾವಾಸ್ಯೆ. ಇವತ್ತಿಂದ ಶ್ರಾವಣ ಸ್ಟಾರ್ಟ್ ಆಗುತ್ತೆ. ಇವತ್ತು ಶ್ರಾವಣ ಅಮಾವಾಸ್ಯೆ. ಹಾಗೇನೆ ಇವಾಗ ತಿಂಡಿ ಮಾಡೋಣ ಅಂದ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಟೈಮ್ ಬಂದುಬಿಟ್ಟು 6:30 6:20 ಏನೋ ಆಗಿದೆ ಅಷ್ಟೇ, ಇನ್ನು 6:30 ಆಗಿಲ್ಲ. ಹಾಗೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಮನೆಯೆಲ್ಲ ಗುಡಿಸಿ ಮನೆಯೆಲ್ಲ ಒರೆಸಿದ್ದೀನಿ. ಜಸ್ಟ್ ಬಾಗ್ಲೊಂದು ತೊಳಿಬೇಕು, ಬಾಗ್ಲೊಂದು ರಂಗೋಲಿ ಹಾಕಿದ್ರೆ ಆಯಿತು. ಹಾಗೆ ತಿಂಡಿಗೆ ಆಲ್ಮೋಸ್ಟ್ ಎಲ್ಲ ಪ್ರಿಪ್ರೇಷನ್ ಮಾಡಿ ಇಟ್ಟಿದ್ದೀನಿ, ಮಾಡಬೇಕು. ಅದಕ್ಕೇ ಬ್ಲಾಗು ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಮಾಡಿದ್ದೀನಿ. ಇವತ್ತು ಬೆಳಕು ಚೆನ್ನಾಗಿ ಬಂದಿದೆ, ನೋಡೋಣ. ಬ್ಲಾಗ್ ಮಾಡ್ತೀನಿ, ಏನು ಮಾಡ್ತಾಯಿದ್ದೀನಿ ಅಂಥೇಳಿ ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ಇವತ್ತು ತಿಂಡಿಗೆ ಮಶ್ರೂಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಈ ಥರ ಪೂರ್ತಿ ರೆಸಿಪೀಸ್ ಏನೋ ಶೂಟ್ ಮಾಡಿಲ್ಲ, ಏನಕ್ಕಂದ್ರೆ ಕರೆಂಟೇ ಹೊರಟೋಗಿತ್ತು. ಅದಕ್ಕೇ ಇವಾಗ ಆಲ್ಮೋಸ್ಟು ತಿಂಡಿ ಎಲ್ಲ ಮಾಡಿದ್ದೀನಿ. ಲಾಸ್ಟಕ್ಕೆ ಕ್ಲಿಪ್ಪಿಂಗ್ಸ್ ತೊಗೊಂಡು ಶೇರ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇವಾಗ ಆಲ್ಮೋಸ್ಟು ತಿಂಡಿ ಎಲ್ಲ ಮಾಡಿದೆ. ಇವಾಗ ಇದು ಹಾಗೇ ದಮ್ ಬಿರಿಯಾನಿ ಥರ ಮಾಡ್ತಾಯಿದ್ದೆ. ಅದಕ್ಕೇ ಕುಕ್ಕರ್ಗೇನೂ ಇಲ್ಲ, ಹಾಗೆ ಮುಚ್ಚಳ ಮುಚ್ಚಿಟ್ಟಿದ್ದೀನಿ, ಅದು ಬೇಯ್ತಾಯಿದ್ವಿ. ಇವಾಗ ನಮ್ಮ ಮನೇಲಿ ಪೂಜೆನೂ ಎಲ್ಲ ಆಗಿದೆ, ರೈಸು ಎಲ್ಲ ಆಯಿತು. ಬನ್ನಿ ತಿಂಡಿ ತಿನ್ನೋಣ. ನೋಡಿ, ಮಶ್ರೂಮ್ ಬಿರಿಯಾನಿ ಹಾಗೇ ಸ್ವಲ್ಪ ಅಂದರೆ ಸ್ವಲ್ಪ ಸ್ಟೀಮ್ ಮಾಡಿಬಿಟ್ಟು ಹಾಗೇ ಇದು ಮಾಡಿದ್ದೆ, ಬಾಯ್ಲ್ ಮಾಡಿದ್ರಿಂದ ಚೆನ್ನಾಗಾಗಿತ್ತು. ಇದು ನಾನು ಬಿರಿಯಾನಿ ಅಕ್ಕಿ ಹಾಕಿಬಿಟ್ಟು ಮಾಡಿದ್ದೆ. ಆಲ್ಮೋಸ್ಟ್ ಕಿಚನ್ ಎಲ್ಲನೂ ಕ್ಲೀನಾಗಿದೆ. ಇವತ್ತು ಅಮಾವಾಸ್ಯೆ ಹಾಕಿದ್ದರಿಂದ ಫುಲ್ಲೆಲ್ಲ ಕ್ಲೀನಾಗಿ, ಇವತ್ತು ಗುರುವಾರನೂ ಇತ್ತಲ್ವ, ಅದಕ್ಕೇ ಆಮೇಲಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಆಲ್ಮೋಸ್ಟ್ ಎಲ್ಲ ಕೆಲಸನೂ ಆಯಿತು. ನನ್ನ ಮಗಳು ಹೋದ್ಲು, ಪೂಜೆನೂ ಎಲ್ಲ ಆಯಿತು. ಆವಾಗಲೇ ಕ್ಲಿಪ್ಪಿಂಗ್ಸ್ ತಗೊಂಡು ಶೇರ್ ಮಾಡಿದ್ದೀನಿ. ತಿಂಡಿ ಮಾಡಿರೋದು, ತಿಂಡಿ ರೆಸಿಪೀಸ್ ಎಲ್ಲ ಶೇರ್ ಮಾಡೋಣ ಅಂದ್ಕೊಂಡೆ. ಅದು ಕರೆಂಟ್ ಹೊರ್ಟೋಯ್ತು. ಕರೆಕ್ಟಾಗಿ ಬಿಸಿ ನೀರು ಕಾಸಿ ಕುಡಿದ್ಬಿಟ್ಟು ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೆ. ಕರೆಂಟೇ ಹೊರ್ಟೋಯ್ತು. ಎಷ್ಟು ಗೊತ್ತಾ, 6:40ಗೇನೋ ಹೊರ್ಟೋಗಿ, 6:40 ಆಗಿಲ್ಲ, 35 6:40 ಆಗಿತ್ತು. ಆವಾಗಲೇ ಹೊರ್ಟೋಗಿದ್ದು ಕರೆಂಟು. ಆಮೇಲೆ ಇವಾಗ ಬಂದಿರೋದು. ಇವಾಗ ಅಂದ್ರೂ 7:40ಗೇನೋ 1 ಅವರ್ ಮೇಲೆ ಆಯಿತು ಆವಾಗ ಬಂದಿರೋದು. ಅಷ್ಟೋ ತನಕ ನನ್ನ ತಿಂಡಿನೇ ಎಲ್ಲ ಆಗಿತ್ತು. ಅದಕ್ಕೆ ಏನೋ ಕ್ಲಿಪ್ಪಿಂಗ್ಸ್ ತೊಗೊಂಡು ಶೇರ್ ಮಾಡೋಕ್ಕೆ ಆಗಲಿಲ್ಲ. ಒಂದು ಸ್ವಲ್ಪ ತೊಗೊಂಡಿದ್ದೀನಿ, ಆ ಥರ ಮಾಡಿದೆ ಅಂಥೇಳಿ. ಏನೇನು ಹಾಕಿ ಮಾಡಿದ್ದೀನಿ ಅಂಥೇಳಿ ಶೇರೇ ಮಾಡಿಲ್ಲ. ನೆಕ್ಸ್ಟ್ ಟೈಮು ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಇದು ಫಸ್ಟ್ ಒಂದು ಸಲ ಮಾಡಿದ್ದೆ ನಾನು, ಆವಾಗ ಚೆನ್ನಾಗಿ ಬಂದಿತ್ತು ಅಂಥೇಳಿ ಈ ಸಲ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೆ. ಹಾಗಾಗಿ ಮಾಡೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡಿದೆ, ಅದು ಹೋಗಿ ಶೇರ್ ಮಾಡೋಕ್ಕೆ ಆಗಿಲ್ಲ. ಅದಕ್ಕೆ ಸರಿ ಇನ್ನೊಂದ್ಸಲಿ ಯಾವಾಗಾದರೂ ಈವ್ನಿಂಗ್ ಟೈಮ್ ಮಾಡಿ ಆಮೇಲೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇವಾಗ ಇಬ್ಬರು ಹೋದರು, ಅಪ್ಪ ಮಗಳಿಬ್ರು ಹೋಗಾಯಿತು. ಅವ್ರು ಆಫೀಸ್ಗೆ ಹೋದರು, ಇವರು ಸ್ಕೂಲಿಗೆ ಹೋದ್ಲು. ಇವಾಗ ಏನೂ ಇಲ್ಲ ನನಗೆ ಕೆಲಸ. ಫ್ರೆಶ್ ಅಪ್ ಒಂದು ಆಗಿಬಿಟ್ಟು ಬರಬೇಕು. ಫ್ರೆಶ್ ಅಪ್ ಆಗಿಬಿಟ್ಟು ಬಂದರೆ ಇವತ್ತಿನ ಆಲ್ಮೋಸ್ಟ್ ಕೆಲಸ ಎಲ್ಲ ಆದಂಗೆ. ಮನೆ ಕಿಚನು ಫುಲ್ ಎಲ್ಲ ಕ್ಲೀನಾಗಿದೆ. ಕಿಚನು ಏನೂ ಗಲೀಜಿಲ್ಲ, ಫುಲ್ ಎಲ್ಲ ಕ್ಲೀನಾಗಿದೆ. ಮನೇನೂ ಒರೆಸಾಯಿತು, ಪೂಜೆನೂ ಎಲ್ಲ ಆಗಿದೆ. ಅಮಾವಾಸ್ಯೆ ಅಂಥೇಳಿ ಪೂಜೆನೂ ಎಲ್ಲ ಆಗಿದೆ, ಎಲ್ಲನೂ ಆಯಿತು. ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಆಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವತ್ತು ನಾನು ಚಿಕ್ಕಪೇಟೆಯಿಂದ ಏನೇನು ಶಾಪಿಂಗ್ ಮಾಡ್ಕೊಂಬಂದಿದ್ದೀನಿ ಅಂಥೇಳಿ ಈ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ನೆಕ್ಸ್ಟು ನಿನ್ನೆ ಒಂದು ಬ್ಲಾಗ್ ಮಾಡಿದೆ, ಅದು ನೆಕ್ಸ್ಟು ಮತ್ತೊಂದ್ಸಲ ಶೇರ್ ಮಾಡ್ತೀನಿ. ಅದು ಅರ್ಧಾಗಿ ನಿಂತೋಗಿದೆ, ಅದಕ್ಕೆ ಇದರಲ್ಲಿ ಏನು ಜಾಯಿನ್ ಮಾಡೋದಿಲ್ಲ, ಅದು ಸಪ್ರೇಟ್ ಬ್ಲಾಗ್ ಮಾಡ್ಕೋತೀನಿ. ಇದು ಇವಾಗ ಏನೇನು ಶಾಪಿಂಗ್ ಮಾಡ್ಕೊಂಬಂದಿದ್ದೀನಿ ಅಂಥೇಳಿ ಎಲ್ಲ ಹಾಗೆ ಎತ್ತಿಟ್ಟಿದ್ದೀನಿ. ಶೇರ್ ಮಾಡಬೇಕು ಅಂಥೇಳಿ ಎಲ್ಲ ಹಾಗೆ ಇಟ್ಟಿದ್ದೀನಿ, ಹತ್ರ ಪ್ಲೇಸಿಗೆ ಇಟ್ಟಿಲ್ಲ. ಹಾಗಾಗಿ ಎಲ್ಲ ಶೇರ್ ಮಾಡಿಬಿಟ್ಟು ಆಮೇಲೆ ಹತ್ರ ಪ್ಲೇಸಿಗೆ ಇಟ್ಬಿಟ್ರೆ ಸಮಾಧಾನ ಆಗುತ್ತಲ್ವಾ. ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಆಮೇಲೆ ಶೇರ್ ಮಾಡ್ತೀನಿ, ಸರಿನಾ? ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಹಾಗೆ ನಿಮಗೆ ಯಾವ ಥರ ಬ್ಲಾಗ್ಸ್ ಬೇಕು ಅಂಥೇಳಿನೂ ನನಗೆ ಕಮೆಂಟ್ ಮಾಡಿ, ಸರಿನಾ? ಮತ್ತು ನಿಮ್ಮದೆಲ್ಲ ಏನೇನು ತಿಂಡಿ ಮಾಡಿದ್ದೀರಾ ಅಂಥೇಳಿ ಖಂಡಿತವಾಗ್ಲೂ ನನಗೆ ಕಮೆಂಟ್ ಮಾಡಿ. ನಮ್ಮ ಮನೇಲಂತೂ ಮಶ್ರೂಮ್ ಬಿರಿಯಾನಿ ಮಾಡಿದ್ದೀನಿ, ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ಇವಾಗ ಫ್ರೆಶ್ ಅಪ್ ಹಾಕ್ಬಿಟ್ಟು ಬಂದು ಆಮೇಲಿಂದ
ಒಂದು ಸ್ವಲ್ಪ ಫ್ರೆಶಪ್ ಆಗಿ ಸ್ವಲ್ಪ ಬಟ್ಟೆ ಎಲ್ಲ ವಾಶ್ ಮಾಡಬೇಕು. ಅದೆಲ್ಲ ವಾಶ್ ಮಾಡಿ ಸ್ವಲ್ಪ ಫ್ರೆಶಪ್ ಎಲ್ಲ ಆಗಿಬಿಟ್ಟು ಆಮೇಲಿಂದ ಏನೇನು ಕೆಲಸ ಇದೆ ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸರಿನಾ? ನೋಡ್ತಾ ಇರಿ ಫ್ರೆಂಡ್ಸ್. ವೆಲ್ಕಮ್ ಬ್ಯಾಕ್. ಇವಾಗ ಫ್ರೆಶಪ್ ಎಲ್ಲ ಆಗಿದ್ದೀನಿ. ಎಲ್ಲ ಸ್ನಾನ ಎಲ್ಲ ಮಾಡಿಕೊಂಡು ಬಂದ್ಬಿಟ್ಟು ಇವಾಗ ಬ್ಲಾಗ್ ಕಂಟಿನ್ಯೂ ಮಾಡೋಣ ಅಂದ್ಕೊಂಡಿದ್ದೀನಿ. ಹಾಗೆ ಇವತ್ತು ಭೀಮ್ನ ಅಮಾವಾಸ್ಯೆ ಇವತ್ತು ಯಾರ್ಯಾರೆಲ್ಲ ಹೇಗೆ ಆಚರಣೆ ಮಾಡ್ತೀರಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ. ನಾನಂತೂ ಮನೆಯಲ್ಲಿ ಬೆಳಿಗ್ಗೆ ಪೂಜೆ ಮಾಡ್ಕೊಂಡಿರೋದು ಅಷ್ಟೇ. ಸಂಜೆ ನಾನು ಪೂಜೆ ಮಾಡ್ತೀನಿ ಅಷ್ಟೇ. ಇವಾಗ ಟೈಮ್ ಬಂದುಬಿಟ್ಟು 12 ಗಂಟೆ ಆಗಿದೆ. ಇವಾಗ ಅವಾಗಲೇ ಸ್ವಲ್ಪ ಹೊತ್ತು ಆಯಿತು ಫ್ರೆಶಪ್ ಎಲ್ಲ ಆಗಿಬಿಟ್ಟು ಬಂದು ತಿಂಡಿನೂ ತಿಂದ್ಕೊಂಡೆ. ದೀಪಕ್ಕೆ ಎಣ್ಣೆ ಎಲ್ಲ ಹಾಕಿ ಇಟ್ಟಿದ್ದೀನಿ. ಎಣ್ಣೆ ಎಲ್ಲ ಹಚ್ಚಿ ದೀಪ ಉರಿತಾಯಿತ್ತು, ಹಾಗೆ ಎಣ್ಣೆ ಹಾಕ್ಬಿಟ್ಟೆ ಅಷ್ಟೇ. ಇವಾಗ ಅಂದರೆ ನಾನೇನು ನಮ್ಮ ಮನೆಯವ್ರಿಗೆ ಪಾದ ಪೂಜೆ ಎಲ್ಲ ಮಾಡೋದಿಲ್ಲ, ನಮ್ಮ ಮನೆಯವ್ರಿಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ಪಾದ ಪೂಜೆ ಏನೂ ಮಾಡೋಕ್ಕೆ ಹೋಗೋದಿಲ್ಲ. ಅವ್ರಿಗೂ ನನ್ನ ಮದುವೆ ಆಗಿ ಆವಾಗಲೇ 11 ವರ್ಷ ಆಯಿತು. ಆದ್ರೂ ಒಂದ್ಸಲಿನವರು ನನ್ನ ಹತ್ರ ಪಾದ ಪೂಜೆ ಎಲ್ಲ ಮಾಡ್ಕೊಂಡಿಲ್ಲ. ಏನೋ ಒಂಥರ ಕಂಫರ್ಟೇಬಲ್ ಆಗ್ತಾ ಇರಲಿಲ್ಲ, ಅದಕ್ಕೇ ಪಾದ ಪೂಜೆ ಏನೋ ಮಾಡ್ಕೊಳ್ಳೋದಿಲ್ಲ. ಅವ್ರಿಗೆ ಇಷ್ಟನೇ ಆಗೋದಿಲ್ಲ, ಹಾಗಾಗಿ ಮಾಡೋದಿಲ್ಲ. ಜಸ್ಟ್ ಪೂಜೆ ಬಂದು ಮಾಡ್ಕೊತೀನಿ. ಗೊತ್ತಿತ್ತು ನನಗೆ ಬೆಳಿಗ್ಗೆ ಅಲ್ಲ, ನಿನ್ನೆ ಫೋನಲ್ಲೆಲ್ಲ ನೋಡ್ತಾ ಇದ್ದೆ ಇವತ್ತಿದೆ ಅಂಥೇಳಿ. ಅಮಾವಾಸ್ಯೆ ದಿವಸನೇ ಭೀಮ್ನ ಅಮಾವಾಸ್ಯೆ ಇದೆ ಅಂಥೇಳಿ. ವರ್ಷ ಹಿಂಗೆ ಬರುತ್ತೆ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ ನನಗೆ. ನಾನಂತೂ ಮಾಡಿಲ್ಲ, ಮಾಡೋದು ಇಲ್ಲ. ಸಿಂಪಲ್ಲಾಗಿ ಮನೇಲಿ ಅಷ್ಟೇ ಪೂಜೆ ಮಾಡ್ಕೊತೀನಿ. ಏನೂ ಸ್ವೀಟ್ಸ್ ಏನು ಮಾಡಿಲ್ಲ, ಯಾಕಂದರೆ ಹೋದ ವಾರ ಪಾಯಸ ಮಾಡಿದ್ನಲ್ವ. ನಮ್ಮ ಮನೇಲಿ ಜಾಸ್ತಿ ಸ್ವೀಟ್ಸ್ ತಿನ್ನೋದಿಲ್ಲ, ಹಾಗಾಗಿ ಏನೋ ಸ್ವೀಟ್ಸ್ ಏನೂ ಮಾಡೋಕ್ಕೆ ಹೋಗಿಲ್ಲ, ಮಾಡೋದು ಇಲ್ಲ. ಬೇಡ ಅಂತ ಹೇಳಿದ್ರು, ಮಾಡೋಣ ಅಂದ್ಕೊಂಡೆ, ಬೇಡ ಅಂತ ಹೇಳಿದ್ರು ಅಂತೇಳಿ ಸುಮ್ಮನಾದೆ. ಇವಾಗ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಏನು ಅಂದರೆ ಶಾಪಿಂಗ್ ಬ್ಲಾಗ್. ಬನ್ನಿ ಇವತ್ತು ಅದೆಲ್ಲ ಬಿಟ್ಬಿಡೋಣ. ಇವಾಗ ಶಾಪಿಂಗ ಏನೇನು ಮಾಡ್ಕೊಬಂದಿದ್ದೀನಿ ಅಂಥೇಳಿ ಬೇಗ ಶೇರ್ ಮಾಡಿಬಿಡ್ತೀನಿ. ಯಾಕಂದರೆ ನನಗೆ ಸ್ವಲ್ಪ ಕೆಲಸ ಇದೆ, ಅರ್ಧ ಗಂಟೆ ಇದೆ, 12:15 ಮಟ್ಟ ಟೈಮ್ ಇದೆ. ಇವಾಗ 12 ಗಂಟೆ ಆಗಿದೆ, ಆವಾಗಲೇ 5 ನಿಮಿಷ ಆಯಿತು. ಕ್ಯಾಮ್ರಾ ಎಲ್ಲ ಸೆಟ್ ಮಾಡಿ ಇಡೋ ಅಷ್ಟೊತ್ತಿಗೆ ಟೈಮ್ ಆಗೇ ಬಿಟ್ಟಿದೆ. ಸರಿ, ಪರವಾಗಿಲ್ಲ, ಬ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಏನೇನೆಲ್ಲ ಶಾಪ್ ಮಾಡ್ಕೊಂಬಂದಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಇಷ್ಟೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ ನಾನು. ಇದು ಆಮೇಲೆ ಇಲ್ಲಿ ಕೊಟ್ಟಿದ್ದೀನಿ. ಇದು ಸೀರೆ ಶಾಪಿಂಗು. 1 ನಿಮಿಷ. ಅಂದರೆ ಇದು ತೊಗೊಂಡಿದ್ದಕ್ಕಿಲ್ವಾ, ಅದಕ್ಕೇ ಇಲ್ಲಿ ಇದೇನಿದೆ ಅಂತ ತೋರಿಸ್ತೀನಿ. ಇದು ಮರ್ತೋಗ್ಬಿಟ್ಟಿದೆ, ಅದಕ್ಕೆ ಹೋಗಿ ತೊಗೊಂಬಂದೆ, ಅದಕ್ಕೇ 1 ನಿಮಿಷ ಅಂದೆ. ಫಸ್ಟ್ ಬಂದುಬಿಟ್ಟು ನನ್ನ ಸೀರೆ ಶಾಪಿಂಗ್. ಸೀರೆ ಯಾವ ಥರ ತೊಗೊಂಡಿದ್ದೀನಿ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಇದು ಆ ಕಡೆಯಿಂದ ವ್ಲಾಗ್ ಮಾಡ್ತೀನಿ, ಆ ಕಡೆ ಕೂತ್ಕೊಂಡು. ಏನೋಕ್ಕೋ ಆ ಕಡೆ ಒಂದು ಸ್ವಲ್ಪ ನನಗೆ ಕಂಫರ್ಟೇಬಲ್ ಆಗ್ತಾ ಇದಕ್ಕಿಲ್ಲ, ಇದು ಪರ್ಫೆಕ್ಟಾಗಿ ಕಂಫರ್ಟೇಬಲ್ ಆಗ್ತಾ ಇದೆ. ಇದು ಸೆಟ್ ಮಾಡೋದೇ ಒಂದು 10 ನಿಮಿಷ. ಆವಾಗಲೇ 10 ನಿಮಿಷ ಟೈಮ್ ತೊಗೊಂಡೇ ಬಿಟ್ಟೆ. ಅದು ಸೆಟ್ ಮಾಡೋ ಅಷ್ಟೋ ತನಕ ಬನ್ನಿ ಇವಾಗ ಬೇಗ ಏನೇನು ತೊಗೊಂಡಿದ್ದೀನಿ ಅಂಥೇಳಿ ಶೇರ್ ಮಾಡ್ತೀನಿ. ಬೆಳಿಗ್ಗೆಯಿಂದನೂ ಮಾಡಬೇಕು ಅಂತ ಇದನ್ನ, ಏನೋ ಸ್ವಲ್ಪ ಸೌಂಡ್ ಬರ್ತಾಯಿತ್ತು ಆಚೆದಿಂದ. ಆಮೇಲೆ ವಾಯ್ಸ್ ಓವರ್ ಕೊಡಬೇಕಾಗುತ್ತೆ, ವೀಡಿಯೋ ಮಾಡಿನೂ ವೇಸ್ಟ್ ಆಗುತ್ತೆ ಅಂಥೇಳಿ ವೇಟ್ ಮಾಡ್ತಾಯಿದ್ದೆ. ಇವಾಗ ಒಂದು ಸ್ವಲ್ಪ ಕಡಿಮೆ ಆಗಿದೆ, ಡೋರೆಲ್ಲ ಲಾಕ್ ಮಾಡಿದ್ದೀನಲ್ವ, ಹಾಗಾಗಿ ಏನೂ ಕೇಳಿಸ್ತಾ ಇಲ್ಲ ಅಂದ್ಕೊಂಡಿದ್ದೀನಿ. ಬನ್ನಿ ಇವಾಗ ಫಸ್ಟ್ ಬಂದುಬಿಟ್ಟು ಸೀರೆ. ಇದು ಸೀರೆ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ ಆ ಬ್ಲಾಗಲ್ಲೇ. ಈ ಕಲರ್ ತೊಗೊಂಡಿದ್ದೀನಿ. ಇದು ಬಂದುಬಿಟ್ಟು ಪಿಂಕ್ ಕಲರು. ನಿಮಗೆ ಯಾವ ಥರ ಕಾಣ್ತಾ ಇದೆ ಅಂತ ಗೊತ್ತಿಲ್ಲ. ಇದು ರಾಣಿ ಪಿಂಕ್ ಅಂತಾರಲ್ವ, ಆ ಕಲರ್ ಇದೆ. ಲೈಟಾಗಿ ಲೈಟ್ ಪಿಂಕ್ ಕಲರ್. ಓಪನ್ ಮಾಡೋದಿಲ್ಲ. ಇದು ಈ ಥರ ಬಾರ್ಡರ್ ಬಂದಿದೆ, ಇಷ್ಟು ದೊಡ್ಡ ಬಾರ್ಡರ್ ಬಂದಿದೆ. ಆಮೇಲೆ ಇದು ಮೇಲೆ ಚಿಕ್ಕದ ಬಾರ್ಡರ್ ಬಂದಿದೆ, ಕೆಳಗಡೆ ಸ್ವಲ್ಪ ದೊಡ್ಡ ಬಾರ್ಡರ್ ಬಂದಿದೆ. ಇದು ಈ ಥರ ಇದೆ. ಫುಲ್ ಸ್ಯಾರಿ ಈ ಥರನೇ ಇದೆ ಫ್ರೆಂಡ್ಸ್. ಇದು ಫುಲ್ ಬಾರ್ಡರು ಈ ಥರನೇ ಇದೆ. ಹಾಗೆ ಶರ್ಟ್ ಬಂದುಬಿಟ್ಟು ಈ ಥರ ಈ ಕಲರಲ್ಲಿದೆ. ಬ್ಲೌಸ್ ಬಂದುಬಿಟ್ಟು ಪ್ಲೇನ್ ಆಗಿದೆ. ಇದು ಬ್ಲೌಸು. ಹಾಗೆ ಇದು ಶರ್ಗು, ಇದು ಶರ್ಗಿದೆ, ಇದು ಬ್ಲೌಸ್ ಇದೆ. ಫುಲ್ ಸ್ಯಾರಿ ಪಿಂಕ್ ಕಲರು. ಆಮೇಲೆ
ಪಿಂಕ್ ಕಲರು, ಆಮೇಲೆ ಇಲ್ಲಿ ಗೋಲ್ಡನ್ ಕಲರು, ಲೈಟ್ ಗೋಲ್ಡನ್ ಕಲರಲ್ಲಿ ವರ್ಕ್ ಇದೆ. ಆಮೇಲೆ ಇಲ್ಲಿ ಇದು ಪಿಕಾಕ್ ಡಿಸೈನ್ ಥರ ಇದೆ. ಇದು ಪಿಕಾಕ್ದು ರೆಕ್ಕೆ ಇರುತ್ತಲ್ವ ಆ ಥರ ಇದೆ, ಗ್ರೀನ್ ಕಲರಲ್ಲಿ ಚೆನ್ನಾಗಿದೆ. ನನಗೆ ಇಷ್ಟ ಆಯಿತು ಅಂಥೇಳಿ ತೊಗೊಂಡೆ. ಈ ಕಲರು ನಾನು ಜಾಸ್ತಿ ತೊಗೊಳೋದಿಲ್ಲ, ಹಾಗಾಗಿ ಜಾಸ್ತಿ ನನ್ನ ಕಡೆ ಇಲ್ಲವೇ ಇಲ್ಲ ಈ ಕಲರು, ಅದಕ್ಕೆ ಈ ಕಲರ್ ತೊಗೊಂಡೆ. ನಿಮಗೂ ಇಷ್ಟ ಆಯಿತಾ? ನೋಡಿ ಕಾಣ್ತಾ ಇದ್ದೇನೆ, ಇಷ್ಟ ಆಯಿತಾ ಹೇಗಿದೆ ಅಂಥೇಳಿ ಕಮೆಂಟ್ ಮಾಡಿ. ನಾನು ಪೂರ್ತಿ ಓಪನ್ ಮಾಡಿಲ್ಲ, ಇದು ಓಪನ್ ಮಾಡಿದ್ರೆ ನನಗೆ ಫೋಲ್ಡ್ ಮಾಡೋಕ್ಕೆ ಅಷ್ಟೊಂದು ಆಗೋದಿಲ್ಲ ಅಲ್ವಾ. ಅಂದರೆ ಅದರಲ್ಲಿ ಚೆನ್ನಾಗಿ ಫೋಲ್ಡ್ ಮಾಡಿ ಕೊಟ್ಟಿರ್ತಾರೆ, ಏನಕ್ಕೆ ಓಪನ್ ಮಾಡೋದು ಅಂಥೇಳಿ ಓಪನ್ ಮಾಡಿಲ್ಲ. ಅದು ಹಾಗೇನೇ ಇದೆ. ಅದ್ರ ಪ್ರೈಸ್ ಬಂದುಬಿಟ್ಟು 3000 ಇತ್ತು. 2000 ಆಫರ್ ಹಾಕಿದ್ರಲ್ವ, ಇದಕ್ಕೆ 2000 ತೊಗೊಂಡೆ. ಹಾಗೆ ಇದು ಬೆಳ್ಳಿ ಕಾಯಿನು, ಏನೇನೆಲ್ಲ ಶಾಪ್ ಮಾಡಿದ್ದೀನಿ ಅದೆಲ್ಲ ತೋರಿಸ್ಬಿಡ್ತೀನಿ. ಇದು ಬೆಳ್ಳಿ ಕಾಯಿನು, ಇದು ಬೆಳ್ಳಿ ಕಾಯಿನ್ ಅಂತ ಇದೆ ಅಂದ್ಕೊಂಡಿದ್ದೀನಿ ನಿಮಗೆ. ಇದು ಬೆಳ್ಳಿ ಕಾಯಿನು, ಇದು ಲಕ್ಷ್ಮೀದಿದೆ. ಒಂದಿದೆ ನಮ್ಮ ಹತ್ರ, ಒಂದಿದೆ. ಇದು ಇನ್ನೊಂದು ಇರಲಿ, ಚಿಕ್ಕದಿರಲಿ ಅಂಥೇಳಿ ತೊಗೊಂಡಿದ್ದೀನಿ. ಅದು ಒಂದು ಸ್ವಲ್ಪ ದೊಡ್ಡದಿದೆ, ಹಾಗಾಗಿ ಇದು ಸ್ವಲ್ಪ ಚಿಕ್ಕದಿದೆ. ಚಿಕ್ಕದು ಅಂದ್ರೇನು 10 ರೂಪೀಸ್ ಕಾಯಿನ್ ಇರುತ್ತಲ್ವ ಆ ಥರ ಇದೆ. ಇದನ್ನು ತೊಗೊಂಡಿದ್ದೀನಿ. ಹಾಗೆ ಇದು ಬಂದುಬಿಟ್ಟು ಮುಗ್ಬಟ್ಟು ತೊಗೊಂಡಿದ್ದೀನಿ ಒಂದು. ಇಲ್ಲಿ ಒಂದು ಮುಗ್ಬಟ್ಟು ತೊಗೊಂಡಿದ್ದೀನಿ. ಇದು ಗೋಲ್ಡು. ಇದು ಒಂದು ಮುಗ್ಬಟ್ಟು ತೊಗೊಂಡಿದ್ದೀನಿ, ದೊಡ್ಡದೊಂದು ಇರಲಿ ಅಂಥೇಳಿ, ದೇವರಿಗೆ ಅಂಥೇಳಿ ಮುಗ್ಬಟ್ಟು ತೊಗೊಂಡಿದ್ದೀನಿ. ನಿಮಗೆ ಕಾಣ್ತಾ ಇದೇನೋ ಇಲ್ವೋ ಅಂಥೇಳಿ ನಿಜವಾಗ್ಲೂ ನನಗೆ ಗೊತ್ತಾಗ್ತಾ ಇಲ್ಲ. ಇದು ಪಿಂಕ್ ಕಲರು ಸ್ಟೋನಲ್ಲಿದೆ. ಇದು ಒಂದು ಮುಗ್ಬಟ್ಟು ದೇವ್ರ ಮುಖವಾಡಕ್ಕೆ ಬೇಕಾಗಿತ್ತು ನನಗೆ, ಹಾಗಾಗಿ ತೊಗೊಂಡಿದ್ದೀನಿ. ಇದು ಇದು ಚಿಕ್ಕದು ಇರೋದ್ರಿಂದ ಎಲ್ಲಾದರೂ ಮಿಸ್ ಆದರೆ ಸುಮ್ಮನೆ ಏನಕ್ಕೆ ಅಂಥೇಳಿ ಅದ್ರ ಕವರಲ್ಲಿ ಹಾಕಿಟ್ಬಿಡ್ತೀನಿ. ಇದಾಯಿತು ಸೀರೆ. ಆಮೇಲೆ ಇದು ಕಾಯಿನು ಗೋಲ್ಡು ಆಯಿತು. ಆಮೇಲೆ ಇದು ಬಂದುಬಿಟ್ಟು ಬಿಂದಿಗೆ ತೊಗೊಂಡಿದ್ದೀನಿ. ಇಲ್ಲಿ ಅಂದರೆ ನನ್ನ ಹತ್ರ ಇತ್ತು, ಚಿಕ್ಕದಿತ್ತು, ಇಷ್ಟೇನೇ ಇತ್ತು. ಅದು ತುಂಬಾ ವರ್ಷ ಆಯಿತು, 10 ವರ್ಷ ಆಯಿತು ತಗೊಂಡು. ಹಾಗಾಗಿ ಅದು ಬಿದ್ದುಬಿಟ್ಟು ಇಲ್ಲಿ ಒಂಥರ ಜಪ್ಕೊಂಡಂಗೆ ಆಗಿತ್ತು. ಒಂದು ಕಡೆ ಹಂಗಿಡಬಾರ್ದು ಅಂತ ಹೇಳ್ತಾರಲ್ವ, ಅದಕ್ಕೇ ಈ ಸಲ ನನ್ನ ಹಸ್ಬೆಂಡು ಕೊಡಿಸ್ತೀನಿ ಅಂತ ಹೇಳಿದ್ರು, ತಗೊಂಡೆ. ಇದು ತಾಮ್ರದ್ದು. ಹೇಗಿದೆ ಅಂಥೇಳಿ ಕಮೆಂಟ್ ಮಾಡಿ. ಇಷ್ಟುದ್ದ ಇದೆ, ಚೆನ್ನಾಗಿದೆ. ಇದನ್ನು ತಗೊಂಡಿದ್ದೀನಿ. ಇದು ಸೌಂಡ್ ಬರುತ್ತೆ, ಸೌಂಡ್ ಇದೆ. ಇದು ಹೇಗಿದೆ, ಬಿಂದಿಗೆ ಚೆನ್ನಾಗಿದೆನಾ ಅಂಥೇಳಿ ಕಮೆಂಟ್ ಮಾಡಿ, ಸರಿನಾ? ನಾನು ತೆಗೆದಿರ್ತೀನಿ. ಆಮೇಲೆ ಇನ್ನೊಂದು ನನ್ನ ಮೋಸ್ಟ್ ಫೇವ್ರೇಟು ಇದೊಂದು ಐಟಮು. ನನಗೆ 1-2 ವರ್ಷದಿಂದ ತುಂಬ ಇಷ್ಟ ಆಗಿತ್ತು, ತಗೋಬೇಕು ಅಂತ ಹೇಳ್ತಾ ಇದೆ, ತೊಗೊಳಕ್ಕೆ ಆಗ್ತಾಯಿದ್ದಿಲ್ಲ. ಇವಾಗ ಕಾಲ ಕೂಡಿ ಬಂತು. ಇಲ್ಲಿ ಇದು ಫ್ಲವರ್ ಹಾಕ್ಬಿಟ್ಟು ಇಡ್ತಾರಲ್ವ, ನೀರಲ್ಲಿ ವಾಟರಲ್ಲಿ ಫ್ಲವರ್ ಹಾಕಿರ್ತಾರಲ್ವ, ಇದು ತುಂಬ ವೇಟ್ ಇದೆ. ಇದು ವೇಟ್ ಇದೆ, ಆಮೇಲೆ ಬಿಂದಿಗೆನೂ ವೇಟ್ ಇದೆ, ತುಂಬ ಭಾರ ಇದೆ, ಏನು ಅಷ್ಟೊಂದೇನಿಲ್ಲ. ಇದು ಈ ಥರ ಇದೆ. ನಿಮಗೆ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ ಕ್ಲಿಯರಿಂಗ್ಸ್ ಆಗಿ. ಇಲ್ಲಿ ಈ ಥರ ಇದೆ. ಇದು ತೀರ ಚಿಕ್ಕದು ಇಲ್ಲ, ತೀರ ದೊಡ್ಡದು ಇಲ್ಲ, ಚೆನ್ನಾಗಿದೆ. ನನಗೆ ಇದು ತುಂಬ ಇಷ್ಟ. ದೇವ್ರ ಮನೆಯಲ್ಲೂ ಡೈಲಿ ಇಡ್ಬೋದಲ್ವ ಅಂಥೇಳಿ ತೊಗೊಂಡಿದ್ದೀನಿ. ಡೈಲಿ ಅಂದರೆ ಹಬ್ಬ ಏನಾದರೂ ಮಾಡಿದಾಗ ಇಡ್ಬೋದಲ್ವ, ನೀರಲ್ಲಿ ಹಾಕಿ ಕೆಳಗಡೆ ಇಡ್ಬೋದು, ಚೆನ್ನಾಗಿ ಕಾಣುತ್ತೆ ಫ್ಲವರ್ಸ್ ಎಲ್ಲ ಡೆಕೋರೇಷನ್ ಮಾಡಿದರೆ ಅಂಥೇಳಿ. ನಾನು ಹಬ್ಬಕ್ಕೆ ಯಾವ ಥರ ಡೆಕೋರೇಷನ್ ಮಾಡ್ತೀನಿ ಅಂಥೇಳಿ ನೋಡೋಣ, ಶೇರ್ ಮಾಡ್ತೀನಿ ನಿಮಗೆ. ನೋಡ್ಕೊಂಡು ಇಟ್ಕೊಂಡಿದ್ದೀನಿ ಯಾವ ಥರ ಮಾಡ್ತೀನಿ ಅಂಥೇಳಿ, ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಹಾಗೆ ಇದು ಮತ್ತು ಇದು 2 ಸೇರಿ ನಾನು ಕೊಟ್ಟಿರೋದು 2500. ಹೆಂಗೆ, ಪರವಾಗಿಲ್ವಾ ಫ್ರೆಂಡ್ಸ್? ಹೆಂಗಿದೆ ಅಂಥೇಳಿ ನನಗೆ ಕಮೆಂಟ್ ಮಾಡಿ. ಜಾಸ್ತಿ ಆಯಿತಾ ಕಡಿಮೆ ಆಯಿತಾ ಅಂಥೇಳಿನೂ ನನಗೆ ಕಮೆಂಟ್ ಮಾಡಿ. 2 ಸೇರಿ 2500. ಆಮೇಲೆ ಇದು ಬಂದುಬಿಟ್ಟು ಎಲ್ಲ ಕವರೆಲ್ಲ ಹಂಗೆ ಹಾಕಿ ಇಟ್ಬಿಟ್ಟಿದ್ದೀನಿ.
ಇದು ಬಂದುಬಿಟ್ಟು ರಿಟರ್ನ್ ಗಿಫ್ಟ್ಸು. ರಿಟರ್ನ್ ಗಿಫ್ಟ್ ಕೊಡೋಕ್ಕೆ ಪ್ಲೇಟ್ಸ್ಗಳು ತಂದಿದ್ದೀನಿ. ಅದೇ ಚಿಕ್ಕದು ಬಟ್ಲು ತೊಗೋತಾ ಇದ್ದೆ, ಬಟ್ಲು ಬೇಡ ಅಂತ ಹೇಳಿದ್ರು ನನ್ನ ಹಸ್ಬೆಂಡು, ಹಾಗಾಗಿ ಇದು ತೊಗೊಂಡಿದ್ದೀನಿ. ಇದು ಚೆನ್ನಾಗಿದೆ, ಒಂಥರ ಸ್ಟೈಲಾಗಿದೆ, ಚೆನ್ನಾಗಿದೆ. ಇದರಲ್ಲಿ ಒಂದು ಬ್ಲೌಸ್ ಪೀಸು, ಎಲೆ, ಅಡಿಕೆ, ಕಾಯಿ ಎಲ್ಲ ಹಾಕಿಬಿಟ್ಟು ಬಳೆ ಎಲ್ಲ ಹಾಕಿ ಇಡ್ಬೋದು ಅಲ್ವಾ, ಚೆನ್ನಾಗಿದೆ, ನನಗಿಷ್ಟ ಆಯಿತು, ಹಾಗಾಗಿ ತೊಗೊಂಡಿದ್ದೀನಿ. ಇದೊಂದು 12 ಪೀಸ್ ತೊಗೊಂಡಿದ್ದೀನಿ. ಇದು ಆಮೇಲೆ ಇನ್ನು ನನ್ನ ಮಗಳಿಗೆ ಕ್ಲಿಪ್ಸ್ ತೊಗೊಂಡಿದ್ದೀನಿ. ಇದು ಫುಲ್ ಸೆಟ್ಟು. ಇದು ಒಂಥರ ರಿಬ್ಬನ್ ಥರ ಇದೆ, ಚೆನ್ನಾಗಿದೆ, ನನಗಿಷ್ಟ ಆಯಿತು, ಏನು ತೋರಿಸೋದಿಲ್ಲ, ಹಿಂಗೆ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ ನಿಮಗೆ. 1 2 3 4 5 ಜೊತೆ ಇದೆ. ಇದಕ್ಕೆ 100 ರೂಪೀಸ್ ಕೊಟ್ಟೆ. ಆಮೇಲೆ ಇದು ಬಂದುಬಿಟ್ಟು 20 ರೂಪೀಸು ಒಂದು ಪೀಸ್, ಹಂಗೆ ನಾನು 200 ರೂಪಾಯಿ ಕೊಟ್ಬಿಟ್ಟು ತೊಗೊಂಡಿರೋದು ಇದು. ಆಮೇಲೆ ಇದು ಬಂದುಬಿಟ್ಟು ದೀಪ, ಹೇಳಿದ್ನಲ್ವಾ, ಇದು ನಿಮಗೆ ತೋರಿಸಿದ್ದೆ ಅನ್ಕೊತೀನಿ ಚಿಕ್ಕಪೇಟೆ ಬ್ಲಾಗಲ್ಲಿ. ಅದರಲ್ಲಿ ಇದು ನಮ್ಮ ಅತ್ತೆಗೆ ಬೇಕಾಗಿತ್ತು ಅಂತ ಹೇಳಿದ್ರು ದೀಪ, ಅದಕ್ಕೆ ತಂದುಕೊಡು ಅಂತ ಹೇಳಿದ್ಮೇಲೆ ತಂದುಕೊಟ್ಟೆ. 4 ತೊಗೊಂಡಿದ್ದೀನಿ, 2 ಜೊತೆ ತೊಗೊಂಡಿದ್ದೀನಿ. ಇದು ದೀಪ ಚಿಕ್ಕದಾಗಿದೆ. ಇದು ಭಾರ ಇದೆ, ಗಟ್ಟಿ ಇದೆ, ಏನಿದಿಲ್ಲ, ವೇಸ್ಟ್ ಏನಿಲ್ಲ. ಇದು ಕೊಟ್ಟಿರೋದು ನಾನು 500 ರೂಪೀಸ್, 4ಕ್ಕೆ 500 ರೂಪಾಯಿ ಕೊಟ್ಟಿದ್ದೆ. ಎಲ್ಲನೂ ರೇಟು ಹೇಳ್ಕೊಂಬರ್ತಾ ಇದ್ದೀನಿ. ಆಮೇಲೆ ಇದು ನನ್ನ ಮಗಳಿಗೆ ಬ್ಯಾಂಗಲ್ಸು, ಹಬ್ಬಕ್ಕೆ ಲೆಹೆಂಗಾ ಇದೆ ಅವಳ ಹತ್ರ, ಲೆಹೆಂಗಾ ತೊಗೊಂಡಿದ್ದೀನಿ. ಆ ಲೆಹೆಂಗಕ್ಕೆ ಬ್ಯಾಂಗಲ್ಸ್ ಬೇಕಾಗಿತ್ತು, ಈ ಥರ ಬ್ಯಾಂಗಲ್ಸ್ ಇದಕ್ಕಿಲ್ಲ ಅವಳ ಹತ್ರ, ಹಾಗಾಗಿ ಇದು ತೊಗೊಂಡಿದ್ದೀನಿ. ಇದು 100 ರೂಪಾಯಿ, 100 ರೂಪೀಸ್ ಕೊಟ್ಬಿಟ್ಟು ಬ್ಯಾಂಗಲ್ಸ್ ತೊಗೊಂಡೆ. ಏನು ತೊಗೊಂಡ್ರೇನೋ 100 ರೂಪೀಸು, ನಾನಿನ್ನೂ ತೊಗೊಂಡಿಲ್ಲ, ತೊಗೋಬೇಕು ಮರ್ತ್ಕೊಂಡು ಬಂದುಬಿಟ್ಟೆ, ಹಾಗಾಗಿ ತೊಗೊಂಡಿಲ್ಲ. ಇದೇನಪ್ಪ, ಇದೇನು ಲಿಪ್ಟಿಕ್ಕು ಅಂತ ತಗೊಂಡೆ. ಇದು ಶುಗರ್ ಅವ್ರದ್ದು ಲಿಪ್ಟಿಕ್ಕು, ಚೆನ್ನಾಗಿದೆ. ನನಗೆ ಈ ಕಲರು ತುಂಬ ಇಷ್ಟ ಆಗುತ್ತೆ. ಇದೇ ಕಲರ್ ನಾನು ಜಾಸ್ತಿ ಲಿಪ್ಟಿಕ್ ಯೂಸ್ ಮಾಡೋದು. ನನ್ನ ಫೇಸ್ ಒಂಥರ ಕಲರ್ ಆಗಿದೆ ಅಂಥೇಳಿ ನಾನು ಇದೇ ಕಲರು ಒಂದು ಸ್ವಲ್ಪ ಯೂಸ್ ಮಾಡ್ತೀನಿ. ನನಗಿದೇ ಕಲರ್ ಇಷ್ಟ ಆಗುತ್ತೆ, ಹಾಗಾಗಿ ಈ ಕಲರೇ ತೊಗೊಂಡಿದ್ದೀನಿ. ಒಂದು ಲಿಕ್ವಿಡ್ ಇತ್ತು, ಅದು ಖಾಲಿಯಾಗಿ ಬಂದಿದೆ, ಹಾಗಾಗಿ ಇವಾಗಲೇ ತೊಗೊಂಡು ಇಟ್ಕೊಂಡೆ. ಇದು ಶುಗರ್ ಅವ್ರದ್ದು. ಇದು ನಾನು ತೊಗೊಂಡಿರೋದು 250ಗೇನೋ 300 ರೂಪೀಸ್ ಏನೋ ಅದು ಕೊಟ್ಟು ತೊಗೊಂಡೆ, ಮರ್ತೋಗ್ಬಿಟ್ಟಿದ್ದೀನಿ ಅದೊಂದು ರೇಟು. ಆಮೇಲೆ ಇದು ರಿಬ್ಬನ್ಸ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತೇಳಿ ಒಂದೇ ಕಡೆ ಇಟ್ಟಿದ್ದೆ. ಇದು ರಿಬ್ಬನ್ಸ್ ಬಂದುಬಿಟ್ಟು 12 ಇದೆ. ಇದಕ್ಕೆ ನಾನು 100 ರೂಪೀಸ್ ಕೊಟ್ಟೆ, 100 ರೂಪೀಸ್ ಅಲ್ಲ 40 ರೂಪೀಸ್ ಕೊಟ್ಟೆ, 40ನೋ 30 ರೂಪೀಸು ಒಟ್ಟಾರೆ ಕೊಟ್ಟೆ. ಇದನ್ನು ತೊಗೊಂಡಿದ್ದೀನಿ. ಹೌದು, ಇದಕ್ಕೆ 40 ರೂಪೀಸು ಕೊಟ್ಟೆ. 40 ರೂಪೀಸ್ ಅಂದರೆ 30 ರೂಪೀಸ್ ಕೊಟ್ಟೆ. ಹಾಗೆ ನನ್ನ ಮಗಳಿಗೆ ಬ್ರಾಸ್ಲೆಟ್ ಓಪನ್ ಮಾಡಿ ತೋರಿಸ್ತೀನಿ. ಒಂದು ಈ ಥರ ಇರುತ್ತಲ್ವ ಫ್ರೆಂಡ್ಸ್, ಅವಳಿಗೆ ನನ್ನ ಮಗಳಿಗೆ ತುಂಬ ಇಷ್ಟ ಬ್ರಾಸ್ಲೆಟ್ಸ್ ಎಲ್ಲ ತೊಗೋಬೇಕು ಅಂಥೇಳಿ ಇಷ್ಟ ಅವಳಿಗೆ, ಅದಕ್ಕೇ ಫುಲ್ ತೊಗೊಂಡಿದ್ದೀನಿ. ಅಂತ ಇನ್ನೇನಾ ಈ ಥರದ್ದು ಎಲ್ಲ ಕಲರ್ಸು ಇದೆ. ಇದು 12 ಕಲರ್ ಇದೆ. 12 ಕಲರ್ಗೆ 100 ರೂಪೀಸು, ಪರವಾಗಿಲ್ಲ. ಇಲ್ಲಿ 30 ರೂಪೀಸ್ ಒಂದು, 40 ರೂಪೀಸ್ ಒಂದು ಕೊಟ್ಟು ತಗೋತಾಳೆ ಈ ಥರದ್ದು. ಇದು ಫುಲ್ಲು ಸೆಟ್ಟು, ಎಲ್ಲ ಕಲರ್ಸು ಇದೆ. ವೈಟು, ಗ್ರೀನು, ಪಿಂಕು, ಮೆರೂನು, ಪರ್ಪಲ್ಲು ಎಲ್ಲ ಕಲರ್ಸು ಇದೆ. ಡಾರ್ಕ್ ಪಿಂಕು, ಲೈಟ್ ಪಿಂಕು. ಇದು 12 ಕಲರ್ ಇದೆ. 12 ಕಲರ್ಗೆ 100 ರೂಪೀಸ್ ಕೊಟ್ಬಿಟ್ಟು ತೊಗೊಂಡಿದ್ದೀನಿ. ಇದು ಏನು ಮಾಡ್ತಾಳೋ ಗೊತ್ತಿಲ್ಲ, ಯೂಸ್ ಮಾಡ್ತಾಳೆ ಏನು ಅಂತ ಗೊತ್ತಿಲ್ಲ. ಆಮೇಲೆ ಬಟ್ಟೆ ಕ್ಲಿಪ್ಸು, ಇದು ಸ್ಯಾರಿ ಪಿನ್ ಮಾಡಿ ಇಟ್ಟಿರ್ತೀನಲ್ವ ಫ್ರೆಂಡ್ಸ್ ನಾನು. ಅಂದರೆ ಒಂದು ದಿವಸ ಗುರುವಾರ ಬೆಳಿಗ್ಗೆನೋ ಸಂಜೆನೋ ನಾನು ಸ್ಯಾರಿ ಪಿನ್ ಮಾಡಿ ಇಟ್ಬಿಡ್ತೀನಿ. ಐರನ್ ಮಾಡಿಬಿಟ್ಟು ಪಿನ್ ಮಾಡಿ ಎಲ್ಲ ಶರ್ಗೆಲ್ಲ ನೇರೆ ಮಾಡಿ ಇಟ್ಬಿಡ್ತೀನಲ್ವ, ಆವಾಗ ಯೂಸ್ ಮಾಡೋಕ್ಕೆ ಕ್ಲಿಪ್ ತೊಗೋತೀನಿ. ಇದು ಮತ್ತೆ ಮನೆಗೆ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಇಯರು ಮತ್ತೊಂದು ಜೊತೆ ತೊಗೋತೀನಿ. ಹಾಗಾಗಿ ಇವಾಗ ನೆನಪು ಬಂದಿತ್ತು ಅಂಥೇಳಿ ತೊಗೊಂಬಂದ್ಬಿಟ್ಟೆ. ಅದೊಂದು ಅಜ್ಜಿ ಮಾರ್ತಾಯಿದ್ರು ನಮ್ಮ ಮನೆಯವರು, ಅವ್ರ ಹತ್ರನೇ ತೊಗೊಳ್ಳೋಣ ಅಂದ್ಕೊಂಡು ತೊಗೊಂಡೆ. ಅಷ್ಟೊಂದು ಏನು ಕ್ವಾಲಿಟಿ ಏನಿಲ್ಲ, ಪರವಾಗಿಲ್ಲ. ಒಂದು ಸಲ 2 ಸಲ ಯೂಸ್ ಮಾಡ್ಬೋದು ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ.
ಏನಾಗುತ್ತೆ ಅಂತೇಳಿ ನಿಧಾನಕ್ಕೆ ಮಾತಾಡ್ತಾ ಇದ್ದೀನಿ ಅಂದ್ಕೊಂಡಿದ್ದೀನಿ. ಕೇಳಿಸ್ತದೋ ಇಲ್ವೋ ಅಂತ ಗೊತ್ತಿಲ್ಲ, ನೋಡೋಣ. ಎಡಿಟಿಂಗ್ ಮಾಡೋವಾಗ ಸರಿಯಾಗಿ ಕೇಳಿಸಿಲ್ಲ ಅಂದರೆ ವಾಯ್ಸ್ ಓವರ್ ಕೊಟ್ಟರೆ ಆಯಿತು. ಇದು 12ಕ್ಕೆ 12 ರೂಪಾಯಿ, 12ಕ್ಕೆ 30 ರುಪೀಸೋ 40 ರುಪೀಸ್ ಕೊಟ್ಟೆ. ಇದಕ್ಕೆ ಕೆಲವಷ್ಟು ಮರ್ತೋಗ್ಬಿಟ್ಟಿದ್ದೀನಿ. ಆಮೇಲೆ ಇದು ಬ್ಯಾಂಗಲ್ಸು, ಇದು ಫುಲ್ಲು ಸೆಟ್ ಇದೆ. ಓಪನ್ ಮಾಡಬೇಕಲ್ಲಪ್ಪ. ಇಲ್ಲಿ ಈ ಥರ ಇದೆ, ಕವರು ಇದೆ. ಇದು ಓಪನ್ ಆಯಿತು. ಇಲ್ಲಿ ಫುಲ್ಲು ಗ್ರೀನ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನಾನು ಒಂದು ಗ್ರೀನೇ ಕೊಡೋದ್ರಿಂದ, ಎಲ್ಲರಿಗೂ ನಾನು ಗ್ರೀನೇ ಕೊಡೋದ್ರಿಂದ ದೊಡ್ಡ ಸೈಜೇ ತೊಗೊಂಡಿರ್ತೀನಿ. ಇದು 2.6 ಸೈಜೇ ತೊಗೊಂಡಿದ್ದೀನಿ, ಚಿಕ್ಕದೇನು ತೊಗೊಳೋದಿಲ್ಲ. ಹಾಗಾಗಿ ಫುಲ್ಲು ಒಂದು ತೊಗೊಂಡಿದ್ದೀನಿ. ಇವಾಗ ಇವಾಗ ಒಂದು ಸ್ವಲ್ಪ ಯೂಸ್ ಮಾಡ್ತೀನಿ. ಆಮೇಲೆ ಮತ್ತೆ ನೆಕ್ಸ್ಟ್ ಇಯರ್ಗೆ ಒಂದು ಸ್ವಲ್ಪ ಖಾಲಿ ಆಗುತ್ತೆ. ನೆಕ್ಸ್ಟ್ ಇಯರ್ ಮತ್ತೊಂದು ಸ್ವಲ್ಪ ಮತ್ತೆ ಇಷ್ಟು ತೊಗೊಂಬಂದರೆ ಮತ್ತೆ ಖಾಲಿ ಆಗುತ್ತೆ. ನನಗೆ ತುಂಬ ಬೇಕಾಗುತ್ತೆ. ಹಾಗಾಗಿ ನಾನು ತುಂಬ ಜನ ಬರೋದ್ರಿಂದ ನನಗೆ ಫುಲ್ಲು ಸೆಟ್ಟು ಬೇಕೇ ಬೇಕು. ಯೂಸ್ ಆಗೇ ಆಗುತ್ತೆ. ಅದು ಇದು ಅಂದ್ಕೊಂಡು ಒಂದು ಸ್ವಲ್ಪ ಇದ್ರೇ ಯಾರಾದರೂ ಬಂದಾಗ ಹೋದಾಗ ಕೊಡೋಕ್ಕೆ ಸರಿ ಹೋಗುತ್ತೆ. ಇದು ಹೊಡೆದೋಗಿದೆ ಅಂದ್ಕೊಂಡಿದ್ದೀನಿ. ಇಲ್ಲ, ಫುಲ್ ಪ್ಯಾಕ್ ಹಿಂಗೇನೆ ತೊಗೊಂಬಂದೆ. ಇದಕ್ಕೆ ನಾನು ಕೊಟ್ಟಿರೋದು 150 ರೂಪಾಯಿ. ಪರವಾಗಿಲ್ಲ, ಇವಾಗ ತೊಗೋಬೋದು. ಅದು 150 ರೂಪಾಯಿ ಕೊಡ್ತಂದೆ. ಹಾಗೆ ಇದು ಬ್ಲೌಸ್ ಪೀಸ್, ಇದು ಕೊಡೋಕ್ಕೆ ನಾನು ಇದು ಮಡ್ಲಕ್ಕಿ ಒಂದು ಇಡ್ತೀನಿ ದೇವ್ರಿಗೆ, ಅದಕ್ಕೆ ಅಂತೇಳಿ ಒಂದು ಎಕ್ಸ್ಟ್ರಾ ತಂದಿದ್ದೀನಿ. ಅದು ಇದರಲ್ಲೇ ತೊಗೋತೀನಿ. ಇನ್ನು ಇದೊಂದು ಎತ್ತಿಟ್ಕೋತೀನಿ ದೇವ್ರಿಗೆ ಅಂತೇಳಿ, ಮಡ್ಲಕ್ಕಿ ಇಟ್ಬಿಟ್ಟು ಆಮೇಲೆ ದೇವಸ್ಥಾನದಲ್ಲಿ ಕೊಡೋಕ್ಕೆ ಅಂಥೇಳಿ ಒಂದು ಜೊತೆ ಎತ್ತಿಟ್ಕೋತೀನಿ. ಆಮೇಲೆ ಇವೆಲ್ಲ ಕೊಡೋಕ್ಕೆ. ಇದು 12 ಪೀಸ್ ಇದೆ. ಮನೆಯಲ್ಲಿ ಒಂದು ಸ್ವಲ್ಪ ಇದೆ. ಹೋದ ವರ್ಷ ಒಂದು ಸ್ವಲ್ಪ ತಂದಿದ್ದೆ. ಹೋದ ವರ್ಷ ಒಂದು ಫುಲ್ ಕಟ್ಟು ತಂದಿದ್ದೆ. 24 ಕಟ್ಟೇನು, 24 32 ತಂದಿದ್ದೆ. ಅದರಲ್ಲಿ ಒಂದು 7-8 ಇದೆ. ಅದು ಹಾಗೇನೆ ಯೂಸೇ ಮಾಡಿರ್ಕಿಲ್ಲ, ಯಾರು ಕೊಟ್ಟೋದಲ್ಲ, ನಾನೇ ಹೊಸ ತಂದಿದ್ದಾಗ ಅದಿತ್ತು. ಹಾಗಾಗಿ ಇದು ಒಂದು ಇಷ್ಟು 12 ಪೀಸ್ ತಂದಿದ್ದೀನಿ. ಒಂದು ತೆಗೆದಿಟ್ಬಿಟ್ಟು ದೇವ್ರಿಗೆ ಇಡ್ತೀನಿ. ಇನ್ನು ಮಿಕ್ಕಿರೋದೆಲ್ಲನೂ ಕೊಡೋಕ್ಕೆ ಯೂಸ್ ಮಾಡ್ಕೋತೀನಿ. ಚೆನ್ನಾಗಿದೆ ಈ ಥರದ್ದು. ಇದು ಈ ಥರದ್ದು ಚೆನ್ನಾಗಿದೆ. ಕೊಟ್ರೂ ಯೂಸ್ ಮಾಡಬೇಕಲ್ವಾ. ಯಾವ ಥರದ್ದು ಲೋಕಲೆಲ್ಲ ಕೊಡೋಕ್ಕಾಗೋದಿಲ್ಲ. ಕೊಟ್ರೂ ಚೆನ್ನಾಗಿರೋದು ಕೊಡಬೇಕು, ಇಲ್ಲಾಂದರೆ ಕೊಡೋಕ್ಕೆ ಹೋಗಬಾರ್ದು. ಅದು ನನ್ನ ಹಸ್ಬೆಂಡ್ ರೂಲ್ಸು. ಹಾಗಾಗಿ ಇದು ಇಷ್ಟಕ್ಕೇ ನಾನು 300 ರೂಪಾಯಿ ಕೊಟ್ಟಿದ್ದೆ ಚಿಕ್ಕಪೇಟೆಯಲ್ಲಿ. ಇದು 1 ಪೀಸ್ ಬಂದುಬಿಟ್ಟು ಅಲ್ಲಿನೇ 20 ರೂಪಾಯಿ 1 ಪೀಸು. ಹಾಗಾಗಿ ಇದು 12 ಪೀಸಿಗೆ 300 ರೂಪಾಯಿ ಕೊಟ್ಟಿದ್ದೆ. ಇನ್ನು ಜಾಸ್ತಿ ಆಗಿತ್ತು ಅನ್ನಿಸೋದು, ಒಂದು 10 ರೂಪಾಯಿನ ಬಿಟ್ಟಿದ್ರು ಅಷ್ಟೇ. ಇದಕ್ಕೆ 12 ಪೀಸಿಗೆ ಕೊಟ್ಟೆ ನಾನು. ಅಲ್ಲ, 280 300 ರೂಪಾಯಿನೂ ಆಗಿತ್ತು ಅನ್ನಿಸ್ತದೆ. 200 ರೂಪಾಯಿನೋ, ಅದಕ್ಕೆ 20 ರೂಪಾಯಿನೋ 25 ರೂಪಾಯಿನೋ ಅಂದರು. ನಾನು ಅಷ್ಟೊಂದು ಮರ್ತೋಗ್ಬಿಟ್ಟಿದ್ದೀನಿ. 1 ವಾರ ಆಗಕ್ಕೆ ಬಂತಲ್ವ, ಹಾಗಾಗಿ ಮರ್ತೋಗ್ಬಿಟ್ಟಿದ್ದೀನಿ. ಇದು ಇಷ್ಟು ಇವತ್ತು ಶಾಪಿಂಗ್ ಆಗಿತ್ತು. ಮತ್ತು ಏನು ತಗೋಬೇಕು, ಏನು ತಗೊಳ್ಳೋಂಗಿಲ್ಲ, ಇಷ್ಟ ಆಗಿತ್ತು ನನ್ನ ವರಮಹಾಲಕ್ಷ್ಮಿ ಹಬ್ಬದ್ದು ಶಾಪಿಂಗ್. ಆಮೇಲೆ ಇನ್ನು ಮನೆಯಲ್ಲಿ ಶಾಪಿಂಗ್, ಗೋದ್ರೀಸ್ ಶಾಪಿಂಗ್ ಮಾಡಬೇಕು. ಅಂದರೆ ಅಡುಗೆಗೆ ಬೇಕಾಗಿರೋದೆಲ್ಲ, ಅಂದರೆ ಈ ತಿಂಗಳು ನಾನು ಡಿಮಾರ್ಟಿಗೆ ಹೋಗಿಲ್ಲ. ಶಾಪಲ್ಲೇ ಹೋಗಿ ಏನೇನು ಬೇಕು ಅಷ್ಟೇ ತೊಗೊಂಬಂದಿದ್ದೆ. ಯಾಕಂದರೆ ಈಗ ಎಂಡಲ್ಲೇ ಹೋಗಬೇಕಾಗುತ್ತೆ, ಇದೇ ತಿಂಗಳ ಎಂಡಲ್ಲಿ ಅಂಥೇಳಿ ಹೋಗಿರ್ಕಿಲ್ಲ. ಹಾಗಾಗಿ ಇವಾಗ ನಾಳೆನೋ ನಾಡ್ದಕ್ಕೋ ಹೋಗಬೇಕು. ಅದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆಮೇಲೆ ಗಂಗೆ ಶಾಪಲ್ಲಿ ಮಾಮೂಲಿ ಪೂಜೆಗೆಲ್ಲ ಏನೇನು ಬೇಕು ಅವೆಲ್ಲ ಶಾಪ್ ಮಾಡಿದ್ರೆ ಆಗೋಯ್ತು. ಇಷ್ಟು ಶಾಪಿಂಗ್ ಮಾಡಿದ್ರೆ ಆಗೋಯ್ತು. ಆಮೇಲೆ ಹಬ್ಬದ ದಿವಸ ಹೂವು, ಹಣ್ಣು, ಎಲೆ ಅವು ಎಲ್ಲ ಇರುತ್ತಲ್ಲ, ಅವೆಲ್ಲ ಏನೇನು ಶಾಪ್ ಮಾಡ್ತಾಯಿರ್ತೀನಿ ಅವೆಲ್ಲ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಆಮೇಲೆ ಇನ್ನೇನು ತೊಗೊಳೋಂಗಿಲ್ಲ ನಾನು, ಬೇಗನೆ ತೊಗೊಂಡು ಇಡೋಂಗೆ ಏನೂ ಇಲ್ಲ. ಇಷ್ಟು ತೊಗೊಂಡಿದ್ದೆ. ನನಗೆ ಇದು ತುಂಬ ಇಷ್ಟ ಆಯಿತು. ಈ ಸಲಿಂದ ನನಗೆ ಭರ್ಜರಿ ಶಾಪಿಂಗ್ ಆಗಿದೆ. ನನ್ನ ಆಗಿತ್ತು ಇಷ್ಟಕ್ಕೆ ನಂದಾಗಿತ್ತು 5,000. ಸೀರೆ ಒಂದು ಬಿಟ್ಬಿಟ್ಟು 5,000 ಶಾಪಿಂಗ್ ಮಾಡಿದ್ದೆ. 5 ರಿಂದ 6 ಸಾವಿರ ಶಾಪಿಂಗ್ ಮಾಡಿದ್ದೀನಿ. ಸೀರೆಗೆ ಒಂದು ಎಕ್ಸ್ಟ್ರಾ ಚಾರ್ಜು, ಅದು ಸೀರೆದೇನು ಕೌಂಟಿಂಗ್ ಇಲ್ಲ. ಇಷ್ಟು ತೊಗೊಂಡು ಇಷ್ಟೆಲ್ಲ ಆಗಿದೆ.
ಇದರಲ್ಲಿ ನಿಮ್ದು ಯಾವ್ದು ಇಷ್ಟ ಆಯಿತು, ಆಮೇಲೆ ನಾನು ಯಾವುದ್ರಲ್ಲಿ ಜಾಸ್ತಿ ಪ್ರೈಸ್ ಕೊಟ್ಟಿದ್ದೀನಿ ಅಂತೇಳಿನೂ ನನಗೆ ಕಮೆಂಟ್ ಮಾಡಿ, ನನಗೆ ಗೊತ್ತಾಗುತ್ತೆ. ಇವಾಗ ಏನೂ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಟೈಮು ಹೋಗಿ ತಗೊಳ್ಳೋವಾಗ ನನಗೇನೋ ಒಂದು ಸ್ವಲ್ಪ ಗೊತ್ತಾಗುತ್ತಲ್ವಾ, ಓ ನಾನು ಇದಕ್ಕೆ ಜಾಸ್ತಿ ದುಡ್ಡು ಕೊಟ್ಟಿದ್ದೀನಿ ಅಂಥೇಳಿ ನನಗೆ ಗೊತ್ತಾಗುತ್ತೆ. ಸರಿನಾ? ನನ್ನ ಅನಿಸೋ ಪ್ರಕಾರ ನಾನು ಯಾವುದಕ್ಕೂ ಅಷ್ಟೊಂದು ಜಾಸ್ತಿ ಕೊಟ್ಟಿಲ್ಲ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ಆಮೇಲೆ ನನ್ನ ಮಗಳಿಗೆ ಬಟ್ಟೆ ತೊಗೋಬೇಕು ಅಂತ ಇದೆ. ಈ ಸಲ ಏನು ಈಗ ಮೊನ್ನೆ ಪ್ಯಾಂಟ್ ಒಂದು ತೊಗೊಂಬಂದ್ಲು, ಟೀ ಶರ್ಟ್ ತೊಗೊಬಂದವಳೆ. ಆ ಟೀ ಶರ್ಟ್ ಯೂಸ್ ಮಾಡಿದ್ಲು. ಪ್ಯಾಂಟ್ ಒಂದು ಇದೆ, 2 ಪ್ಯಾಂಟ್ ತೊಗೊಂಡವಳೆ. ವರಮಹಾಲಕ್ಷ್ಮಿ ಹಬ್ಬಕ್ಕಾದ್ರೂ ಪ್ಯಾಂಟ್ ಹಾಕ್ಕೊಳಕ್ಕಾಗಲ್ಲ. ಒಂದು ಲೆಹೆಂಗಾ ಹೊಸದಂಗೆ ತೊಗೊಂಬಂದು ಇಟ್ಕೊಂಡಿದ್ದೀನಿ. ಮುಂದೆ ಬರುವಂತಹ ಬ್ಲಾಗಲ್ಲಿ ಅದೇನು ಎತ್ತ ಅಂತೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತಾ ಇರ್ತೀನಿ. ನೋಡೋಣ, ಇನ್ನು ತುಂಬ ದಿನ ಇದೆ. ನಾಳೆಗೆ 15 ದಿವಸದಲ್ಲಿ ವರಮಹಾಲಕ್ಷ್ಮಿ ಹಬ್ಬ. ಇವತ್ತು ಗುರುವಾರ, ನಾಳೆ ಶುಕ್ರವಾರಕ್ಕೆ 15 ದಿವಸದಲ್ಲಿ ವರಮಹಾಲಕ್ಷ್ಮಿ ಹಬ್ಬ. ಅಷ್ಟರ ತನಕ ಏನೇನು ಆಗುತ್ತೆ, ಏನೇನು ಶೇರ್ ಮಾಡಬೇಕು ಅದೆಲ್ಲ ಶೇರ್ ಮಾಡ್ತಾ ಇರ್ತೀನಿ. ಇವಾಗ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ರೀ ನಾನು ಎಷ್ಟೆಷ್ಟು ಏನೇನು ತೊಗೊಂಡಿದ್ದೀನಿ ಅಂಥೇಳಿ. ಆಮೇಲೆ ನಿಮಗೆ ಯಾವುದು ಇದರಲ್ಲಿ ಇಷ್ಟ ಆಯಿತು ಅಂತ ಹೇಳಿದರೆ ನನಗೆ ಕಮೆಂಟ್ ಮಾಡಿ, ಸರಿನಾ? ನಾನು ಏನು ನೋಡ್ತಾ ಇದ್ದೀನಿ ಅಂದರೆ ಏನು ತೊಗೋಬೇಕು, ಇನ್ನೇನು ತೊಗೋಬೇಕು ಮರ್ತ್ಕೊಂಡ್ಬಿಟ್ಟಿದ್ದೀನಿ ಅಂಥೇಳಿ ನೋಡ್ತಾ ಇದ್ದೀನಿ. ನನಗೆ ಬ್ಯಾಂಗಲ್ಸ್ ತೊಗೋಬೇಕು ಅಂದರೆ ನಾನು ಏನು ಮಾಡ್ತೀನಿ ಗೊತ್ತಾ ಫ್ರೆಂಡ್ಸ್, ಸೀರೆ ಕಲರೇ ತೊಗೊಂಡ್ಬಿಡ್ತೀನಿ ಆ ಬ್ಯಾಂಗಲ್ಸು, ಅದೇ ಮಡ್ಲಕ್ಕಿಗೆ ಇಡ್ತೀನಿ. ಆಮೇಲೆ ನಾನು ಮಡ್ಲಕ್ಕಿ ತೊಗೊಂಡಿರೋದು ಏನಾದರೂ ನಾನು ತೊಗೋಬೇಕು ಅದರಲ್ಲಿ ಅಂಥೇಳಿ ನಾನು ಬಳೆ ಎತ್ಕೋತೀನಿ. ಆಮೇಲೆ ಇವಾಗ ಪ್ಲೇನ್ ಬಳೆ ತೊಗೊಂಡಿದ್ದೀನಲ್ವ, ಇಲ್ಲಿ ಕೊಡೋಕ್ಕೆ ಇದು ಕೊಡೋಕ್ಕೆ ಯೂಸ್ ಮಾಡೋಕ್ಕೆ ತೊಗೊಂಡಿದ್ದೀನಲ್ವ, ಇದರಲ್ಲೇ ಒಂದು 12 ಬಳೆ ತೆಗೆದು ದೇವಸ್ಥಾನದಲ್ಲಿ ಕೊಡೋವಾಗ ಕೊಡ್ತೀನಿ ಅಷ್ಟೇ. ಕೊಡೋಕ್ಕೆ ಇದು ಮಾಡ್ತೀನಿ. ಆಮೇಲೆ ಇನ್ನೆಲ್ಲ ನನಗೆ ಬಳೆ ಎಲ್ಲ ನಾನೇ ತೊಗೋತೀನಿ. ಏನಾದರೂ ಒಂದು ತೊಗೋಬೇಕು ಅಂತಾರೆ ಅಂಥೇಳಿ ನಾನು ಬಳೆ ತೊಗೊಂಡು ಆ ಬಳೆ ದೇವ್ರಿಗೆ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಹಾಗೇ. ಇನ್ನು ಬಳೆ ತೊಗೋಬೇಕು. ಪಿಂಕ್ ಕಲರು ಸೀರೆ ಹೇಗಿದೆ, ಆಮೇಲೆ ನನ್ನ ಕಲಸ, ಆಮೇಲೆ ಫ್ಲವರ್ಸ್, ವಾಟರ್ ಫ್ಲವರ್ ಪಾಟು, ಆಮೇಲೆ ಇನ್ನೇನು ಇಷ್ಟೇ ಏನಕ್ಕೆ ಕೊಡೋಕ್ಕೆ ಗಿಫ್ಟ್ ತಂದಿರೋದು ಅದು ಜಾಸ್ತಿ ಆಯಿತಾ, ಹೇಗಿದೆ ಎಲ್ಲನೂ ರೇಟು ಬರೆದಿಟ್ಕೊಂಡಿದ್ದೆ, ಮರ್ತೋಗ್ಬಿಡ್ತೀನಿ ಅಂಥೇಳಿ. ಅದಕ್ಕೇ ಬೇಗನೆ ವ್ಲಾಗ್ ಮಾಡಿ ಶೇರ್ ಮಾಡಿಬಿಡ್ಬೇಕು ಅಂಥೇಳಿ ಇದೆಲ್ಲ ಎತ್ತಿ ಇಟ್ಕೊಂಡಿದ್ದೆ. ಇವಾಗ ಇತರ ಪ್ಲೇಸಿಗೆ ಅಂದರೆ ಇವೆಲ್ಲ ಮೇಕಪ್ದು ಲಿಪ್ಟಿಕ್ ಅಂತೆ, ನನ್ನ ಮಗಳಿಗೆ ಇವೆಲ್ಲ ಕ್ಲಿಪ್ಸ್ಗಳಂತೆ, ಇವೆಲ್ಲನೂ ಎತ್ತಿ ಡ್ರೆಸ್ಸಿಂಗ್ ಟೇಬಲ್ದಲ್ಲಿ ಇಟ್ಬಿಡ್ತೀನಿ ಇವೆಲ್ಲನೂ. ಆಮೇಲೆ ಇವೆಲ್ಲ ದೇವ್ರಿಗೆಲ್ಲ ಕೊಡೋದು ಟೇಬಲ್ ಹತ್ರ ಇಟ್ಕೋತೀನಿ. ಇಷ್ಟೇ ಫ್ರೆಂಡ್ಸ್, ಇನ್ನೇನು ಶೇರ್ ಮಾಡೋಂಗಿಲ್ಲ, ಏನೂ ತೊಗೊಳೋಂಗೂ ಇಲ್ಲ. ಇವಾಗ ನೋಡೋಣ, ಮರ್ತೋದ್ರೆ ಏನಾದರೂ ತೊಗೊಂಡಿದ್ರೆ ಆವಾಗಲೇ ಶೇರ್ ಮಾಡ್ತೀನಿ, ಸರಿನಾ? ಈ ಬ್ಲಾಗನ್ನು ತುಂಬ ಲಾಂಗ್ ಆಗಿದೆ ಅಂದ್ಕೊಂಡಿದ್ದೀನಿ. ನೋಡಬೇಕು ಹೇಗಾಗಿದೆ ಅಂಥೇಳಿ, ನನಗೆ ಗೊತ್ತಿಲ್ಲ. ಬನ್ನಿ ಇವಾಗ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ಬಿಡ್ತೀನಿ. ಫ್ರೆಂಡ್ಸ್, ಇದಾಗಿತ್ತು ನನ್ನ ಶಾಪಿಂಗ್. ಇದು ಎಲ್ಲ ತೋರಿಸಿದ್ದೀನಿ ನಿಮಗೆ. ಏನಾದರೂ ಒಂದು ಮಿಸ್ ಆಗಿದ್ರೆ ಎತ್ತಿ ಇಟ್ಕೊಂಡಿದ್ದೀನಿ ಅಂಥೇಳಿ ಅಂದ್ಕೊಳ್ಳಿ ಅಷ್ಟೇ. ಇದು ಪ್ಯಾಕಲ್ಲೇ ಇದೆ, ಇದನ್ನು ಓಪನ್ ಮಾಡಿ ತೋರಿಸಿದ್ದೀನಿ ನಿಮಗೆ. ಈ ಥರ ಇದೆ. ಹೇಗಿದೆ ನನ್ನ ಎಲ್ಲ ಶಾಪಿಂಗ್ಸು ಅಂಥೇಳಿ ನನಗೆ ಕಮೆಂಟ್ ಮಾಡಿ, ಸರಿನಾ? ಫ್ರೆಂಡ್ಸ್, ನೋಡೋದ್ರಲ್ಲ, ಇದರಲ್ಲಿ ನಾನು ಒಂದು ಬೆಳ್ಳಿ ಮುಖವಾಡ ಒಂದು ನೋಡಿದ್ದೆ, ಅದು ತೊಗೊಳಕ್ಕಾಗಿಲ್ಲ. ಒಂದು ಸ್ವಲ್ಪ ಮನಿ ಸಾಲ್ಟೇಜ್ ಆಗಿದ್ದರಿಂದ, ಅದಕ್ಕೆ ದುಡ್ಡು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದ್ದರಿಂದ ಅದು ತೊಗೊಳಕ್ಕಾಗಿಲ್ಲ. ನೆಕ್ಸ್ಟ್ ಇಯರ್ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ತೊಗೋತೀನಿ, ನೋಡೋಣ. ಆದರೆ ದೇವ್ರ ದಯದಿಂದ ನಾನು ತೊಗೊಳಂಗೆ ಆಗಲಿ. ಅದು ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗಿತ್ತು. ಅದು ತೊಗೊಂಡಾಗಲೇ ಯಾವುದು ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಸರಿನಾ? ಇವಾಗಂತೂ ತೊಗೊಳಕ್ಕಾಗಿಲ್ಲ. ಈ ವರ್ಷ ತೊಗೊಳ್ಳೋದು ಇಲ್ಲ, ಆಗೋದು ಇಲ್ಲ. ಇವಾಗ ಮುಗಿದೋಯ್ತು ಇಷ್ಟೇ. ತಗೊಂಡಾಗ ಏನು ಅಂಥೇಳಿ ಹೇಗಿದೆ ಏನು ಅಂಥೇಳಿ ಆವಾಗಲೇ ಶೇರ್ ಮಾಡ್ತೀನಿ. ಅದು ಬೆಳ್ಳಿದೇನೆ, ಅದಕ್ಕೆ ತೊಗೊಳಕ್ಕೆ ಹೋಗಿಲ್ಲ. ಆಮೇಲೆ ಇನ್ನೊಂದು ಫ್ರೆಂಡ್ಸ್, ನನಗೆ ನನ್ನ ಹತ್ರ ಲಕ್ಷ್ಮಿಗೆ ಹತ್ರ ಇದು ಕಾಲು ಕೈ ಎಲ್ಲ ಇದೆ. ಅದು ಅವಾಗ ತೊಗೊಂಡಿರೋದು ನಾನು.
ಒಂದು 5 ವರ್ಷ ಆಯಿತು ಅನ್ಕೋತೀನಿ. 5 ವರ್ಷ ತೊಗೊಂಡಿದ್ದೆ. ಅದರಲ್ಲಿ ಚಿಕ್ಕ ಚಿಕ್ಕದು ತೊಗೊಂಬಂದ್ಬಿಟ್ಟಿದ್ದೀನಿ. ಅಂದರೆ ಲಾಸ್ಟ್ ಸೈಜ್ ಇರುತ್ತಲ್ವ ಆ ಥರ ತೊಗೊಂಬಂದಿದ್ದೀನಿ. ಈ ಸಲ ನೋಡಿದಾಗ ನನಗೆ ಈಗ ಡಿಫ್ರೆಂಟಾಗಿ ನಾನು ತೊಗೊಳ್ಳೋವಾಗ ಹಿಂಗೆ ಮಂಡಿ ಎಲ್ಲ ಬರ್ತಾ ಇದಕ್ಕಿಲ್ಲ, ಕಾಲಷ್ಟೇ, ಪಾದ ಅಷ್ಟೇ, ಹಿಂಗೆ ಉದ್ದಕ್ಕೆ ಕಾಲಿಷ್ಟೇ ಇತ್ತು, ಅದು ಮಂಡಿ ಎಲ್ಲ ಬರ್ತಾ ಇದಕ್ಕಿಲ್ಲ. ಈ ಸಲ ಎಲ್ಲ ಮಂಡಿ ಎಲ್ಲ ಬರ್ತಾ ಇದೆ. ಆಮೇಲೆ ಹಿಂಗೆ ಫೋಲ್ಡ್ ಆದಂಗೆ ಹಿಂಗೆ ಮಂಡಿ ಇದು ಕಾಲಿದ್ರೆ ಹಿಂಗೆ ಫೋಲ್ಡ್ ಆಗಿದೆ, ಇದು ಈ ಥರ ಫೋಲ್ಡ್ ಆಗಿದೆ ಹಿಂಗೆ. ಅದು ನನಗೆ ತುಂಬ ಇಷ್ಟ ಆಗೋಯ್ತು. ಅದು 300 ರುಪೀಸು 400 ರುಪೀಸ್ ಅಷ್ಟೇ, ಆದರೂ ಉದ್ದುದಕ್ಕಿತ್ತು. ಆದರೆ ನನಗೆ ಏನಂದರೆ ಇವಾಗ ನಮ್ಮ ಮನೇಲಿ ಇದ್ದಿದ್ದು ನಾನು ಏನು ಮಾಡಬೇಕು ಅದು ನನಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಾನು ಅದೊಂದು ಸ್ಕಿಪ್ ಮಾಡಿದ್ದೀನಿ. ನಿಮ್ಗೇನಾದರೂ ಅದೇನು ಮಾಡಬೇಕು ಅಂತ ಹೇಳಿದರೆ ನನಗೆ ಕಮೆಂಟ್ ಮಾಡಿ. ನಾನು ಅದು ನನಗೆ ಇಷ್ಟ ಆದರೆ ನೀವು ಕಮೆಂಟ್ ಮಾಡ್ದಂಗೆ ನಾನು ಎಕ್ಸ್ಚೇಂಜ್ ಮಾಡ್ತೀನಿ. ಅದು ಏನು ಎಸಿಯೋಕ್ಕೂ ಆಗಲ್ಲ, ಎಸಿಬಾರ್ದು, ಅದು ಎಲ್ಲ ಕಾಲು ಕೈ, ಆಮೇಲೆ ವೇಸ್ಟು ಮಾಡಬಾರ್ದು. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನಗೆ, ಇದೇನು ಅಂತ ಗೊತ್ತಾಗ್ತಾ ಇಲ್ಲ. ಅದನ್ನು ಕೂಡ ನಾನು ಅಂದ್ಕೊಂಡು ಆಮೇಲೆ ಈಗ ಈ ವರ್ಷದಿಂದ ಬೆಳ್ಳಿ ಮುಖವಾಡ ಥರನೇ ಲಕ್ಷ್ಮೀ ಮುಖವಾಡಕ್ಕೆ ಡೆಕೋರೇಷನ್ ಮಾಡಿರ್ತಾರಲ್ವ, ಅದು ಬಂದಿತ್ತು. ನನಗೆ ಬೆಳ್ಳಿದೇ ತೊಗೋಬೇಕು, ಆ ಥರದಲ್ಲಿ ಬೆಳ್ಳಿ ತೊಗೋಬೇಕು, ಬೇರೆ ಬೇರೆ ಡಿಸೈನ್ ಎಲ್ಲ ಇತ್ತು, ಆ ಥರದಲ್ಲಿ ಬೆಳ್ಳಿ ತೊಗೋಬೇಕು ಅಂತ ಇದೆ. ನನ್ನ ಹತ್ರ ಇರೋದು ಬೆಳ್ಳಿದೇನೆ, ಅದು ಎಕ್ಸ್ಚೇಂಜ್ ಮಾಡಿಬಿಡೋಣ ಅಂದ್ಕೊಂಡೆ. ಆಮೇಲೆ ಇಲ್ಲ, ಈ ಸಲ ಆರ್ಟಿಫಿಷಿಯಲ್ ತೊಗೊಂಡು ಹಾಕೋಣ, ನನಗೆ ತುಂಬ ಇಷ್ಟ ಆಗಿದೆ, ತೊಗೊಂಡು ಹಾಕೋಣ ಅಂದ್ಕೊಂಡೆ. ನನ್ನ ಹತ್ರ ಇರೋದು ಬೆಳ್ಳಿದು ನಮ್ಮ ಅತ್ತೆ ಮಾಡ್ಕೊಂಬಂದಾಗಿಂದನೂ ಇದೆ. ಅದು ಒಂದು 20 ವರ್ಷ ನಾನು ಅನ್ಕೋತೀನಿ, 20-25 ವರ್ಷ ಆಗಿದೆ ಅನ್ಕೋತೀನಿ. ಅವಾಗಿಂದನೂ ಅವ್ರು ಮಾಡ್ಕೊಂಡು ಬಂದಿರೋದು, ಅವಾಗ ತಗೊಂಡಿರೋದು, ಅದು ಹಾಗೇನೆ ನಡ್ಕೊಂಬರ್ತಾ ಇದೆ. ಅದು ಏನೂ ಆಗಿಲ್ಲ, ಚಿಕ್ಕದು ಅಂದರೆ ಪರವಾಗಿಲ್ಲ ಇದೆ, ನೋಡೋಕ್ಕೆ ಚೆನ್ನಾಗೆಲ್ಲ ಇದೆ. ಅದು ನನಗೆ ಎಕ್ಸ್ಚೇಂಜ್ ಮಾಡಬೇಕು, ಬೇರೆ ಥರ ತೊಗೋಬೇಕು ಅಂತೇಳಿ ತುಂಬ ಇಷ್ಟ ಇತ್ತು. ಹಾಗಾಗಿ ನಮ್ಮ ಮನೆಯವರು ಅದಿರಲಿ ಈ ಸಲ ನೀನು ಇದು ತಗೋ, ಆರ್ಟಿಫಿಷಿಯಲಲ್ಲಿ ನಿನಗೆ ತೊಗೊಳೋದಿದ್ರೆ ತಗೋ ಅಂತ ಹೇಳಿದ್ರು. ನಾನು ಇವಾಗ ಈ ಮುಖವಾಡ ಇಟ್ಬಿಟ್ಟು ಆರ್ಟಿಫಿಷಿಯಲ್ ತೊಗೊಂಡು ಮನೆಯಲ್ಲಿ 2 ಇಟ್ಕೊಂಡು ಮಾಡಬಾರ್ದು ಅಂತಾರಲ್ವ, ಅದಕ್ಕೆ ತಗೊಂಡಿಲ್ಲ. ನೋಡೋಣ, ನೆಕ್ಸ್ಟ್ ಇಯರು ದೇವ್ರ ದಯದಿಂದ ನನಗೆ ತಗೊಳಕ್ಕಾದ್ರೆ ತಗೋತೀನಿ, ಸರಿನಾ. ಊಟಕ್ಕೂ ಏನೂ ಇಲ್ಲ, ಎಲ್ಲ ಇದೆ ಅಂದ್ಕೊಂಡು ಊಟಕ್ಕೂ ಎಲ್ಲ ರೈಸ್ ಮಾಡಿದ್ನಲ್ವ, ಅದು ರೈಸು ಇದೆ. ಇವಾಗ ಇದೆಲ್ಲ ಸಾಮಾನೆಲ್ಲ ಎತ್ತಿ ಇಡಬೇಕು, ಅದು ಹಂಗೆ ಇಟ್ಟಿದ್ದೀನಿ, ಅದೆಲ್ಲ ಎತ್ತಿ ಇಡಬೇಕು. ಆಮೇಲೆ ಇವತ್ತು ಊಟಕ್ಕೆ ಅದೇ ಇದು ಮಾಡಿದ್ನಲ್ವ, ಏನು ರೈಸ್ ಮಾಡಿದ್ನಲ್ವ, ಆ ರೈಸು ಇದೆ. ಇವಾಗ ಊಟಕ್ಕೇನು ಇಲ್ಲ, ಬಿಸಿ ಮಾಡಿಕೊಂಡು ತಿಂದರೆ ಆಗೋಯ್ತು. ಮಳೆ ಬರ್ತಾ ಇದೆ. ಇವತ್ತು ಮಧ್ಯಾಹ್ನನೇ ಮಳೆ ಸ್ಟಾರ್ಟ್ ಆಗಿದೆ. ನೋಡೋಣ, ಇವತ್ತು ನನ್ನ ಮಗಳಿಗೆ ಅಬಾಕ ಕ್ಲಾಸ್ ಎಲ್ಲ ಇರುತ್ತೆ. ಹಾಗಾಗಿ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇವತ್ತಿನ ನನ್ನ ಶಾಪಿಂಗ್ ವ್ಲಾಗ್ ಮಾಡಿಬಿಟ್ಟು ಎಂಡ್ ಮಾಡೋಣ ಅಂದ್ಕೊಂಡೇ ಕಾಯ್ತಾ ಇದ್ದೆ. ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಅದು ಇದು ಮಾಡಿಕೊಂಡು ಇವಾಗ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಯಾವ ಥರ ವ್ಲಾಗ್ಸ್ ಬೇಕು ಅಂಥೇಳಿನೂ ನನಗೆ ಕಮೆಂಟ್ ಮಾಡಿ, ಸರಿನಾ. ನಿಮಗೆ ನನ್ನ ಶಾಪಿಂಗಲ್ಲಿ ಏನೇನು ಇಷ್ಟ ಆಯಿತು ಅಂಥೇಳಿನೂ ನನಗೆ ಕಮೆಂಟ್ ಮಾಡಿ. ಇದು ಬಂದುಬಿಟ್ಟು ಬೆಲ್ಲ, ಆರ್ಗ್ಯಾನಿಕ್ ಬೆಲ್ಲ ತಂದವ್ರೆ, ಅದು ಹಂಗೇನಿದೆ, ಅದು ಎತ್ತಿಡಬೇಕು, ಎಲ್ಲ ಕಿಚನ್ ಕ್ಲೀನ್ ಮಾಡಬೇಕಲ್ವ, ಅದಕ್ಕೆ ಎತ್ತಿಡೋಣ ಅಂದ್ಕೊಂಡು ಇಟ್ಟಿದ್ದೀನಿ ಅಷ್ಟೇ. ಇದ್ರಲ್ಲಿ ಬಂದುಬಿಟ್ಟು ಫ್ರೂಟ್ಸ್ ಎಲ್ಲ ಇದೆ. ಹೇಳಬೇಕು, ಅದು ಕಾಣ್ತಲ್ವ ವಿಡಿಯೋದಲ್ಲಿ, ಅದಕ್ಕೆ ಹೇಳಬೇಕು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಅದೇ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಮತ್ತು ನಿಮಗೆ ಯಾವ ಥರ ವ್ಲಾಗ್ಸ್ ಬೇಕು ಅಂತೇಳಿನೂ ನನಗೆ ಕಮೆಂಟ್ ಮಾಡಿ. ಮತ್ತು ನಿಮಗೆ ನಾನು ಶಾಪ್ ಮಾಡಿರುವಂತಹ ವಸ್ತುಗಳು ಯಾವ್ದು ಇಷ್ಟ ಆಗುತ್ತೋ, ಇಷ್ಟ ಆಗಿದೇನೋ ಅಂಥೇಳಿ ನನಗೆ ಕಮೆಂಟ್ ಮಾಡಿ. ಫಸ್ಟ್ ಬಂದುಬಿಟ್ಟು ನನ್ನ ಸೀರೆ ಹೇಗಿದೆ ಅಂತೇಳಿನೂ ಕಮೆಂಟ್ ಮಾಡಿ, ಸರಿನಾ. ಎಲ್ಲದಕ್ಕೂ ಎಷ್ಟು ದುಡ್ಡು ಅಂತ ಹೇಳಿದ್ದೀನಿ, ಅದು ಸರಿನಾ, ಜಾಸ್ತಿ ಕೊಟ್ಟಿದ್ದೀನಾ, ಏನು ಕಡಿಮೆನಾ, ಪರವಾಗಿಲ್ವಾ, ಹೋಲ್ಸೇಲಲ್ಲೇ ಸಿಕ್ತಾ ನನಗೆ ಅಂಥೇಳಿ ನಾನು ಅಂದ್ಕೊಂಡಿದ್ದೀನಿ ಹೋಲ್ಸೇಲಲ್ಲೇ ಸಿಕ್ಕಿದೆ ಅಂತೇಳಿ. ಒಂದು ಸುತ್ಕೊಂಬಂದ್ಬಿಟ್ಟೆ, ಅಲ್ಲಿ ಈ ಕಡೆ ನಿಂತ್ಕೊಂಡಿದ್ನಾ, ಅದು ಲೈಟು ಹಿಂಗೆ ಕತ್ತಲ್ಲೇ ಬಿಡ್ತಾ ಇತ್ತು, ಚೆನ್ನಾಗೇ ಕಾಣೋದಿಲ್ಲ ವೀಡಿಯೋ. ಇವಾಗ ಹೆಂಗೂ ಕಾಣ್ಬಿಡ್ತದೆ, ಎಡಿಟಿಂಗ್ ಮಾಡುವಾಗ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಈ ಕಡೆಯಿಂದ ಸರಿದ್ಬಿಟ್ಟೆ. ಇದೇ ಸರಿ, ಇದು ಪ್ಲೇಸ್ ಇದ್ದೋದ್ರಿಂದ ವೀಡಿಯೋಗೂ ನನಗೂ ಕ್ಲಾರಿಟಿ ಚೆನ್ನಾಗಿ ಬರುತ್ತೆ. ಸರಿ ಫ್ರೆಂಡ್ಸ್, ಬಾಯ್. ಆಗೋಯ್ತು, ಆವಾಗಲೇ ನನಗೆ 3/4 ಗಂಟೆ ಆಯಿತು. ನಾನು ವೀಡಿಯೋ ಕಟ್ ಮಾಡಿ ವೀಡಿಯೋಸ್ ಮಾಡ್ತಾ ಇದ್ದೀನಲ್ವ, ಅದಕ್ಕೇ. ಸರಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇ. ನಾಳಿನ ವ್ಲಾಗ್ ಜೊತೆ ಸಿಗೋಣ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಮೈ ಚಾನಲ್ ಸಬ್ಸ್ಕ್ರೈಬ್. ಎಲ್ಲರದು ಊಟ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ಮುಂದಿನ ವ್ಲಾಗ್ ಜೊತೆ ಸಿಗೋಣ. ಬಾಯ್.